ಇವತ್ತು ಮಂಡ್ಯ ಜಿಲ್ಲೆಯಿಂದ ಅಷ್ಟು ದೂರದಿಂದ ನನ್ನನ್ನ ನೋಡಬೇಕು, ನಿಮ್ಮ ಅನಿಸಿಕೆಗಳನ್ನ ನನ್ನೊಂದಿಗೆ ಹಂಚಿಕೊಳ್ಬೇಕು ಅಂತ ಇಷ್ಟು ಶ್ರಮ ವಹಿಸಿ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ. ಎಲ್ಲ ನನ್ನ ಅಂಬರೀಷ್ ಅವರ ಅಭಿಮಾನಿಗಳಿಗೆ ನನ್ನನ್ನ ಈ 5 ವರ್ಷಗಳ ಒಂದು ನನ್ನ ರಾಜಕೀಯ ಜೀವನ ಏನಿತ್ತು ಅದರ ಪ್ರಾರಂಭ ಆಗಿರೋದೇ ನಿಮ್ಮಗಳ ಒಂದು ಶಕ್ತಿ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿಯಿಂದ. ಇವತ್ತು ನೀವೆಲ್ಲ ಅದೇ ಪ್ರೀತಿಯಿಂದ ಮತ್ತೆ ಇಲ್ಲಿಗೆ ಬಂದಿದ್ದೀರಾ. ಮೊದಲನೇದಾಗಿ ಇದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ತುಂಬು ಹೃದಯದ ಒಂದು ನನ್ನ ಕೃತಜ್ಞತೆಗಳನ್ನ ನಾನು ಮೊದಲನೇದಾಗಿ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಜೊತೆಲಿ ಈ ವೇದಿಕೆ ಮೇಲೆ ನಿಂತ್ಕೊಂಡು ನನ್ನ ಅಂದ್ರೆ ಅಂಬರೀಷ್ ಅವರ ಒಂದು ರಾಜಕೀಯ ಜೀವನದ ಮೊದಲನೇ ದಿನದಿಂದಲೂ ಇವತ್ತಿನವರೆಗೂ ಅಂದ್ರೆ 30 ವರ್ಷಗಳ ಕಾಲ ಅವ್ರ ಜೊತೆಲೇ ಇದ್ದಂತ ಎಲ್ಲ ಮುಖಂಡರು ಇವತ್ತೂ ನಮ್ಮ ಜೊತೆಲಿದ್ದಾರೆ. ಇವತ್ತು ಅವ್ರು ಬಂದು ಇಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನ, ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಈ ಶಕ್ತಿನೇ ನನಗೆ 5 ವರ್ಷಗಳ ಹಿಂದೆ ಧೈರ್ಯನ ತುಂಬಿತ್ತು. ನನಗೆ ಯಾವುದೇ ಒಂದು ರಾಜಕೀಯದ ಒಂದು ಅನುಭವ ಇಲ್ಲದೆ ಇರೋ ಒಂದು ಸಮಯದಲ್ಲೂ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ನನ್ನ ಶಕ್ತಿ. ನೀವು ಬಂದಿದ್ದೀರಲ್ಲ, ಇದೇ ನನ್ನ ಆಶೀರ್ವಾದ. ನನಗಿನ್ ಯಾವ ಶಕ್ತಿನೂ ಇರಲಿಲ್ಲ. ಆವತ್ತಿನ ದಿನಕ್ಕೂ ನೀವು ನನ್ನ ಪ್ರಚಾರದಲ್ಲಿ ನೀವು ನೋಡ್ಬೇಕಾದ್ರೆ ಯಾವ ದೊಡ್ಡ ದೊಡ್ಡ ಲೀಡರು ನಮ್ಮ ವೇದಿಕೆಗಳಲ್ಲಿ ಎಲ್ಲೂ ಇರಲಿಲ್ಲ. ದೊಡ್ಡ ದೊಡ್ಡ ಸಚಿವರು, ಎಕ್ಸ್ ಮಿನಿಸ್ಟರ್ಗಳು, ಇನ್ಯಾವುದೋ ದೊಡ್ಡ ಹೆಸರುಗಳು ನಮ್ಮ ಜೊತೆಲಿ ಯಾರೂ ಕಾಣಿಸ್ಕೊಂಡಿಲ್ಲ. ಇವರೇ ನಮ್ಮ ಜೊತೆಲಿ ಇದ್ದಿದ್ದು ಮೊದಲನೇ ದಿನದಿಂದಲೂ. ಇದೇ ಶಕ್ತಿ. ಆವತ್ತಿನ ದಿನ ಎಲ್ಲರೂ ಏನಂದ್ರು, ಇವ್ರನ್ನೆಲ್ಲ ಇಟ್ಕೊಂಡು ಇವ್ರು ಯಾವ ರೀತಿ ಚುನಾವಣೆ ಮಾಡ್ತಾರಪ್ಪ ಅನ್ನೋಂಥ ಮಾತುಗಳು ಬಂತು. ಆದ್ರೆ ಮಂಡ್ಯ ಜನ ಅದು ಯಾವುದನ್ನೂ ಲೆಕ್ಕಿಸಿಲ್ಲ, ಯಾವುದನ್ನು ಕೇರ್ ಮಾಡಿಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ಅಂಬರೀಷ್ ಅವರ ಮೇಲೆ ಇಟ್ಟಿರೋಂತ ಒಂದು ಪ್ರೀತಿ ಇದೆಯಲ್ಲ, ಅದೊಂದೇ ಕಾರಣ. ಇವಾಗ ಮಾತಾಡಿರೋದ್ರಲ್ಲಿ ಒಬ್ರು ಹೇಳಿದ್ರು, 5 ವರ್ಷಗಳು ಯಾವ ರೀತಿ ನೀವು ಕಷ್ಟವನ್ನ ಅನುಭವಿಸಿ ಏನೇ ತೇಜೋವಧೆ ಆದ್ರು, ಏನೇ ನೀವು ಫೇಸ್ ಮಾಡಿದ್ರು ಅದನ್ನ ನೀವು ತಡ್ಕೊಂಡು 5 ವರ್ಷಗಳು ನಿಮ್ಮ ಕೈಲಾದಷ್ಟು ನೀವು ಸೇವೆಯನ್ನ ಮಾಡಿದ್ದೀರಾ ಅಂತ. ಹೌದು, ನನಗೆ ನೋವಾಗಿರ್ಬೋದು, ಕಷ್ಟಾನೂ ಅನುಭವಿಸಿರ್ಬೋದು, ಕಣ್ಣೀರು ಹಾಕಿರೋ ದಿನಗಳು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನನ್ನ ನೋವು ಮುಖ್ಯ ಆಗಿರಲ್ಲ ನನಗೆ. ಇವತ್ತಿನ ದಿನಾನು ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಎಲ್ಲೆಲ್ಲೋ ನನಗೆ ಸ್ವಾರ್ಥ ನಾನು ನೋಡಿಕೊಂಡು ನನ್ನ ಹೆಜ್ಜೆನ ನಾನು ಹಾಕೊಳ್ಬೋದಾಗಿತ್ತು. ನನ್ನ ತೀರ್ಮಾನ ನನಗೋಸ್ಕರ ಮಾತ್ರ ನಾನು ಆಲೋಚನೆ ಮಾಡಿ ನನ್ನ ಭವಿಷ್ಯ ಹೇಗಿರಬೇಕು, ನನ್ನ ಮಗನ ಭವಿಷ್ಯ ಹೇಗಿರಬೇಕು, ರಾಜಕೀಯದಲ್ಲಿ ನಾನು ಯಾವ ರೀತಿ ನನ್ನನ್ನು ನಾನು ಬೆಳೆಸ್ಕೋಬೇಕು ಅನ್ನೋ ಒಂದು ಯೋಚನೆ ನನಗಿದ್ದಿದ್ರೆ ನನ್ನ ನಡೆ ಬೇರೆ ತರ ಇರ್ತಿತ್ತು. ನಾನು ಒಂದು ದಿನಾನು ಆ ರೀತಿ ಯೋಚನೆ ಮಾಡಿಲ್ಲ. ನಾನು ಮೊದಲನೇ ದಿನದಿಂದ ಯಾವ ಮಾತನ್ನ ನಾನು ಹೇಳ್ಕೊಂಡು ಬಂದ್ನೋ ಇವತ್ತಿನವರೆಗೂ ಅದೇ ಮಾತನ್ನ ನಾನು ಕಾಪಾಡ್ಕೊಂಡು ಬಂದಿದ್ನೋ ಇಲ್ವೋ ನೀವೇ ಹೇಳಿ. ಎಲ್ಲಾದ್ರೂ ನನ್ನ ಮಾತು ನಿಮ್ಗೆ ಎಲ್ಲಾ ಕಡೆ ಸಿಗತ್ತೆ. ಇವತ್ತಿನ ದಿನಕ್ಕೆ ನಾವು ಇವತ್ತೊಂದು ದಿನ ಒಂದು ಮಾತು ಹೇಳಿ ನಾಳೆ ಬೇರೆ ಸುಳ್ಳು ಹೇಳಕ್ಕೆ ಚಾನ್ಸೇ ಇಲ್ಲ. ಯಾಕೆಂತಂದ್ರೆ ನೀವು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸಿಗತ್ತೆ. ನಾವು 5 ವರ್ಷಗಳ ಹಿಂದೆ ಏನ್ ಮಾತಾಡಿದ್ವು, 10 ವರ್ಷಗಳ ಹಿಂದೆ ಏನೇನು ಹೇಳಿರ್ತೀವೋ ಅದೆಲ್ಲ ನಿಮ್ಗೆ ಈಗ ಸುಲಭವಾಗಿ ನೀವು ಹುಡುಕಿ ನೋಡ್ಬೋದು. ನೀವು ಅದೇ ತರ ನೋಡಿ, ನನ್ನ ಚುನಾವಣೆ ಒಂದು ಸಂದರ್ಭದಿಂದ ಇವತ್ತಿನವರೆಗೂ ನಾನು ಏನೇನು ಮಾತಾಡಿದ್ನೋ ನುಡಿದಂತೆ ನಾನು ನಡ್ಕೊಂಡು ಬಂದಿದ್ದೀನಿ. ಒಂದೇ ಒಂದು ದಿನ ನಿಮಗೆ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೋ ಒಂದು ತಪ್ಪು ಹೆಜ್ಜೆ ಹಾಕಿಲ್ಲ. ನನ್ನ ಕೈಲಾದಷ್ಟು ನಾನು ಮಂಡ್ಯ ಜಿಲ್ಲೆಗೆ ಏನೇನು ನನ್ನ ಸೇವೆ ಮಾಡಬೇಕು, ಏನು ಕೊಡುಗೆ ನಾನು ಮಾಡಬೇಕು, ಒಬ್ಬ ಸಂಸದೆಯಾಗಿ ಯಾವ ರೀತಿ ನಾನು ನಡ್ಕೋಬೇಕು, ಅದನ್ನೆಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಮಂಡ್ಯ ಜಿಲ್ಲೆಯ ಘನತೆಯನ್ನ ಪಾರ್ಲಿಮೆಂಟ್ ಅಲ್ಲೂ ನಾನು ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದೀನಿ. ಎಲ್ಲೂ ಅದರಲ್ಲಿ ಯಾರು ಒಂದು ಬೆರಳೆತ್ತಿ ತೋರಿಸೋಗೆ ಎಲ್ಲೂ ನಾನು ನಡ್ಕೊಂಡಿಲ್ಲ.
ಈ ಎಲ್ಲ ಅವಕಾಶಗಳನ್ನ ಬಿಟ್ಟು ನೀವೇ ಹೇಳಿ, ಇವತ್ತಿನ ದಿನಕ್ಕೆ ಯಾರಾದ್ರೂ ಒಬ್ಬ ರಾಜಕಾರಣಿ ನಿಮ್ಗೆ ನಾವು ಮಂಡ್ಯ ಕೊಡಲ್ಲ ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ? ಯಾರಾದ್ರೂ ಬಿಡ್ತಾರಾ? ಅಲ್ಲ, ಹೆಸರುಗಳು ಬೇಡ, ಯಾರಾದ್ರೂ ನಿಂತ್ಕೊಳ್ತಾರ? ಬಿಡ್ತಾರ ಅವಕಾಶನ? ಯಾರು ಬಿಡಲ್ಲ. ಮತ್ತೆ ನಾನ್ ಯಾಕೆ ಬೇಡ ಅಂದೆ? ನಾನ್ ಯಾಕೆ ಯಾವುದು ನನಗ್ ಬೇಡ? ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಇದ್ರು ಮಂಡ್ಯದಲ್ಲೇ ಅಂತ ನಾನು ಹೇಳಿಲ್ವಾ? ಮಂಡ್ಯ ಬಿಟ್ರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಮಂಡ್ಯ ಕ್ಷೇತ್ರ ನಮ್ಗೆ ಬರೀ ಒಬ್ಬ ರಾಜಕೀಯವಾಗಿ ನಮ್ಗಿರೋ ಸಂಬಂಧ ಅಲ್ಲ. ಮಂಡ್ಯ ಅಂದ್ರೆ ನಮಗೆ ಅದೊಂದು ಭಾವನೆ, ಅದೊಂದು ಪ್ರೀತಿ, ಅದೊಂದು ಅಭಿಮಾನ. ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ನಾನಿದ್ದಾಗ ನನಗೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗೆ ನನ್ನ ಭಾವನೆ. ಅಲ್ಲಿ ನಾನು ಪ್ರತಿಯೊಂದು ಸಲ ಹೋದಾಗ ಜನ ನನಗೆ ಕೊಡೋ ಪ್ರೀತಿ ಇದೆಯಲ್ಲ, ಅವ್ರು ನನಗೆ ಅಲ್ಲಿಂದ ಬೆನ್ ತಟ್ಟಿ ಆಶೀರ್ವಾದ ಮಾಡೋ ಹಾಗೇನೆ ನನಗೆ ಒಂದು ಅನಿಸಿಕೆ ನನ್ನದು. ಇದರಲ್ಲಿ ನಂದು ಯಾವ್ದು ಸ್ವಾರ್ಥ ಏನಿಲ್ಲ. ಸ್ವಾರ್ಥ ಇದೆ ಅಂದ್ರೆ ಅದು ನನಗೆ ಮಂಡ್ಯನೇ ಬೇಕು, ಇನ್ ಯಾವ್ದು ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಮಂಡ್ಯ ಬಿಟ್ಟು ನನಗೆ ಇನ್ಯಾವುದೂ ಬೇಡ. ಅದು ಅವತ್ತೇ ಆಗ್ಲಿ, ಇವತ್ತು ಆಗ್ಲಿ, ನಾಳೆ ಆಗ್ಲಿ, ಮುಂದಕ್ಕೆ ನಾವಿರೋವರೆಗೂ ಆಗ್ಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಇವತ್ತು ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು. ಮಂಡ್ಯದಲ್ಲಿ ಯಾವತ್ತೂ ಯಾವುದು ಸುಲಭವಾಗಿ ನಡೆದಿಲ್ಲ. ನನ್ನ ಚುನಾವಣೆ ನಿಮ್ಗೆ ಅನಿಸ್ಬೋದು, ಬಟ್ ಅದರಲ್ಲಿ ಎಷ್ಟು ಕಷ್ಟ ಇತ್ತು, ಏನೇನು ಸವಾಲುಗಳಿತ್ತು ನಾನು ಆವತ್ತಿನ ದಿನ ಎದುರಿಸಿದ್ದು ಅಂತ ನಿಮಗೆ ಗೊತ್ತಿದೆ. ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ. ಆದ್ರೆ ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಷ್ ತಗೊಳ್ಳಲ್ಲ. ನಾನು ಒಂದು 2 ತಿಂಗಳ ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ಏನೇ ಇದ್ರು, ರಾಜಕೀಯ ಇರುತ್ತೆ ಇರಲ್ಲ, ಅಧಿಕಾರ ಬರುತ್ತೆ ಹೋಗುತ್ತೆ, ಬೇರೆ ವಿಚಾರ. ಆದ್ರೆ ನಮ್ಮ ಏನೇ ಇದ್ರೂ ನಮ್ಮ ಸಂಬಂಧ, ನಮ್ಮ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಲೇ ಅದು ಇರುತ್ತೆ ಹೊರತು ಎಲ್ಲೂ ಇರಲ್ಲ. ಆದ್ರೆ ನನಗೆ ನೀವೆಲ್ಲ ಇವತ್ತು ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳಿದಿರಿ. ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಬೇಕು. ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ನೋಯಿಸುವಂತ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ. ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ನಾನು ಯಾವ ಮಾತುಗಳಲ್ಲಿ ನಾನು ಅದನ್ನ ಆ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ. ಆದ್ರೆ ನಮ್ಮನ್ನ ನಂಬ್ಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ. ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನ ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. 1-2 ದಿನಗಳ ಕಾಲಾವಕಾಶ ನನಗೂ ಕೊಡಿ. ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ನಾನು ಹೇಳ್ತಾ ಇದ್ದೀನಿ ಪದೇ ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ. ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಈ ಪ್ರೀತಿ ಆಶೀರ್ವಾದ ಇದೇ ನಮ್ಗೆ ಶ್ರೀರಕ್ಷೆ. ನಿಜಕ್ಕೂನು ಅಂಬರೀಷ್ ಅವರು ಮಾಡಿದಂತ ಒಂದು ಸೇವೆ, ಆ ಪುಣ್ಯ ನಮಗೂ ಸಿಕ್ಕಿದೆ. ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೂ ಸಿಕ್ಕಿದೆ. ಇದು ಎಂದೆಂದಿಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ. ಮತ್ತೊಮ್ಮೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.
ದಯವಿಟ್ಟು ಒಂದ್ ನಿಮಿಷ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಮಂಡ್ಯ ಇವತ್ತು ಯಾವುದೇ ನಿರ್ಧಾರ ತಿಳಿಸದ ಸುಮಲತಾ ತಮ್ಮ ನಡೆಯ ಬಗ್ಗೆ ಕುತೂಹಲವನ್ನ ಕಾಯ್ದಿರಿಸಿದ್ದಾರೆ. ಮಂಡ್ಯಕ್ಕೆ ಹೋಗಿ ಸಭೆ ಮಾಡ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ಏಪ್ರಿಲ್ 3ನೇ ತಾರೀಕಿನಂದು ಮಂಡ್ಯದಲ್ಲಿ ಸಭೆ ಮಾಡ್ತೀನಿ, ನನ್ನ ನಿರ್ಧಾರ ಮಂಡ್ಯದಲ್ಲೇ ತಿಳಿಸ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ಇವತ್ತು ಯಾವುದೇ ನಿರ್ಧಾರವನ್ನ ಸುಮಲತಾ ತಿಳಿಸಿಲ್ಲ. ಇವತ್ತು ಬೆಂಗಳೂರಿನ ಜೆಪಿ ನಗರದ ತಮ್ಮ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನ ನಡೆಸಿದಂತಹ ಸುಮಲತಾ ಅವರ ಮುಂದಿನ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇತ್ತು. ಆದ್ರೆ ಆ ಕುತೂಹಲ ಈಗ ಮತ್ತೆ ಮುಂದುವರಿತಾ ಇದೆ. 3ನೇ ತಾರೀಕು ಮಂಡ್ಯದಲ್ಲಿ ಸಭೆ ಮಾಡ್ತೀನಿ, 3ನೇ ತಾರೀಕು ನನ್ನ ಮುಂದಿನ ನಡೆ ಬಗ್ಗೆ ತಿಳಿಸ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ಮಂಡ್ಯಗೆ ಹೋಗಿ ಸಭೆ ಮಾಡ್ತೀನಿ, ಅಲ್ಲಿ ಮುಂದಿನ ನಿರ್ಧಾರ, ತಮ್ಮ ಮುಂದಿನ ನಡೆ ಏನಿದೆ ಅದರ ನಿರ್ಧಾರವನ್ನ 3ನೇ ತಾರೀಕು ಮಂಡ್ಯದಲ್ಲೇ ತಿಳಿಸ್ತೀನಿ ಅಂತ ಸುಮಲತಾ ಹೇಳಿರುವಂತದ್ದು. ಇವತ್ತು ಬೆಂಬಲಿಗರ ಜೊತೆ ಸಭೆ ನಡೆಸಿದಂತಹ ಸುಮಲತಾ ಗಮನಿಸ್ತಾ ಇದ್ದೀವಿ, ತಮ್ಮ ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ತಮ್ಮ ಬೆಂಬಲಿಗರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಸಭೆಯ ನಂತರ ತೀವ್ರ ಕುತೂಹಲವನ್ನ ಮೂಡಿಸಿತ್ತು. ಸುಮಲತಾ ಅವರ ನಿರ್ಧಾರ ಏನಿರುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಅವರು ತಮ್ಮ ನಿರ್ಧಾರವನ್ನ ಹೇಳಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಆ ಒಂದು ಕುತೂಹಲವನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ 3ನೇ ತಾರೀಕು ತಮ್ಮ ಬೆಂಬಲಿಗರ ಜೊತೆ ಮತ್ತೆ ಸಭೆಯನ್ನ ಮಾಡ್ತೀನಿ, ನನ್ನ ಮುಂದಿನ ನಡೆ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲೇ ಅದನ್ನ ಹೇಳ್ತೀನಿ 3ನೇ ತಾರೀಕು ಅನ್ನೋ ವಿಚಾರವನ್ನ ಇವತ್ತು ಸುಮಲತಾ ಹೇಳಿರುವಂಥದ್ದು. ಇನ್ನು ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಇವತ್ತು ಸುಮಲತಾ ಅವರ ನಿವಾಸಕ್ಕೆ ಆಗಮಿಸಿದ್ರು. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ನಿವಾಸಕ್ಕೆ ಮಂಡ್ಯದಿಂದ ನೂರಾರು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಆಗಮಿಸಿದ್ರು. ಅವರ ಜೊತೆ ಒಂದು ಸುತ್ತಿನ ಸಭೆಯನ್ನ ಕೂಡ ಇವತ್ತು ಸುಮಲತಾ ನಡೆಸಿದ್ರು. ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಸುಮಲತಾ ಬೆಂಬಲಿಗರನ್ನ ಉದ್ದೇಶಿಸಿ ಅಲ್ಲಿ ಮಾತನಾಡಿದ್ರು. ಅವರ ನಿರ್ಧಾರವನ್ನ ಇವತ್ತೇ ತಿಳಿಸಬಹುದು ಅನ್ನೋ ನಿರೀಕ್ಷೆ ಇತ್ತು, ಆದ್ರೆ ಇಲ್ಲ, ಆ ಒಂದು ಕುತೂಹಲವನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ 3ನೇ ತಾರೀಕು ಮತ್ತೆ ತಮ್ಮ ಬೆಂಬಲಿಗರ ಜೊತೆಗೆ ಸಭೆಯನ್ನ ನಡೆಸ್ತೀನಿ, ಆ ಸಭೆಯಲ್ಲಿ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಸುಮಲತಾ ಹೇಳಿರುವಂತದ್ದು. ಎಸ್ಸಿನೋ ಅಲ್ಲಿದ್ದಂತಹ ಸಾಕಷ್ಟು ಜನ ಬೆಂಬಲಿಗರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರು, ಇಲ್ಲ ನೀವು ಎಲೆಕ್ಷನ್ ನಿಲ್ಲೇಬೇಕು, ಪಕ್ಷೇತರರಾಗಾದ್ರೂ ಪರವಾಗಿಲ್ಲ, ನೀವು ಎಲೆಕ್ಷನ್ಗೆ ನಿಲ್ಲಿ ಅನ್ನೋ ಒಂದು ಒತ್ತಾಯವನ್ನ ಅಲ್ಲಿದ್ದಂತಹ ಬೆಂಬಲಿಗರು ಮಾಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ನಮ್ಮನ್ನ ನಂಬ್ಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ. ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನು ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. 1-2 ದಿನಗಳ ಕಾಲಾವಕಾಶ ನನಗೂ ಕೊಡಿ, ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ, ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ. ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಈ ಪ್ರೀತಿ ಆಶೀರ್ವಾದ ಇದೇ ನಮಗೆ ಶ್ರೀರಕ್ಷೆ. ನಿಜಕ್ಕೂ ಅಂಬರೀಷ್ ಅವರು ಮಾಡಿದಂಥ ಒಂದು ಸೇವೆ, ಆ ಪುಣ್ಯ ನಮಗೂ ಸಿಕ್ಕಿದೆ, ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೂ ಸಿಕ್ಕಿದೆ. ಇದು ಎಂದೆಂದಿಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ. ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು. ಆದ್ರೆ ನಮ್ಮನ್ನ ನಂಬ್ಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ. ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನು ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. 1-2 ದಿನಗಳ ಕಾಲಾವಕಾಶ ನನಗೂ ಕೊಡಿ, ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ,
ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ. ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಈ ಪ್ರೀತಿ ಆಶೀರ್ವಾದ ಇದೇ ನಮಗೆ ಶ್ರೀರಕ್ಷೆ. ನಿಜಕ್ಕೂ ಅಂಬರೀಷ್ ಅವರು ಮಾಡಿದಂಥ ಒಂದು ಸೇವೆ, ಆ ಪುಣ್ಯ ನಮಗೂ ಸಿಕ್ಕಿದೆ. ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೂ ಸಿಕ್ಕಿದೆ. ಇದು ಎಂದೆಂದಿಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ. ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು. ಆದ್ರೆ ನಮ್ಮನ್ನ